8 ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆಯ ಕುರಿತಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ, ಗೌರವ ಇದೆ. ಆದರೆ ಅದರ ಒಳಗೆ ನಡೀತಾ ಇದ್ದಂತಹ ಕರಾಳತಿಯನ್ನ ಎಳೆಯಾಗಿ ಬೆಚ್ಚಿಟ್ಟಿದೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥೆಯಾದಂತಹ ವಿಜಯಲಕ್ಷ್ಮಿ ಶಿಬರೂರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಮಾತನಾಡೋದಕ್ಕೆ 3 ಜನ ಅತಿಥಿಗಳಿದ್ದಾರೆ. ಮೊದಲಿಗೆ ಶ್ರೀಧರ್ ಅವರು ಇದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪರಮಶಿವಯ್ಯ ಅವರಿದ್ದಾರೆ. ಪರಮಶಿವಯ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಶೈಲ ಹೂಗಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಹೇಳಿದೆ 108 ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ, ಗೌರವ ಇದೆ. ಆದರೆ ಅದರ ಕರಾಳ ರೂಪವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈಗಾಗಲೇ ಬಯಲು ಮಾಡಿದೆ. ಇದರ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಸರ್ಕಾರ ಕೂಡ ಈ ಕುರಿತಾಗಿ ಎಚ್ಚೆತ್ತುಕೊಂಡು ಸಚಿವರು ಮಾತನಾಡಿದ್ದಾರೆ. ಒಟ್ಟಾರೆ ಈ ಬೆಳವಣಿಗೆ ಏನು, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದ ಆ ರಹಸ್ಯ ಕಾರ್ಯಾಚರಣೆ ಏನು, ಅದರಲ್ಲಿ ಬಯಲಾದ ಸತ್ಯ ಏನು, ಈ ಎಲ್ಲದರ ಬಗ್ಗೆ ಒಂದು ಪುಟ್ಟ ವರದಿಯನ್ನ ನೋಡ್ಕೊಂಡ್ ಬನ್ನಿ. ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಇವತ್ತಿನಿಂದ ಆಚೆಗೆ ಕೂಡಲೇ ಬಿಗಿಯಾದಂಥ ಕ್ರಮ ಜರುಗಿಕೊಂಡು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಇದರ ಮೇಲೆ ನಿಗಾ ಇಡಬೇಕು. ಎಲ್ಲೇ ಲೋಪದೋಷಗಳಿದ್ರೂ ಕೂಡ ವೆಹಿಕಲ್ ಕಂಡೀಷನ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟು ಡ್ರಗ್ಸಲ್ಲಿ ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದ್ವಿ. ಅನಂತರ ಅವ್ರು ನಮ್ಮ ಗಮನಕ್ಕೆ ತಂದು ನಾವು ಅವ್ರಿಗೆ ಹೇಳಿ ಸರಿಪಡಿಸ್ಕೊಳ್ತಾ ಹೋದರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಎಸ್, ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಕೊನೆಗೂ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಕಣ್ತೆರೆಸುವಲ್ಲಿ ಕವರ್ ಸ್ಟೋರಿ ತಂಡ ಮಾಡಿದ ಆಪರೇಷನ್ 108 ವರದಿ ಯಶಸ್ವಿಯಾಗಿದೆ. ಸರ್ಕಾರದ 108 ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಜೀವಿಕೆ ಸಂಸ್ಥೆ ತನ್ನ ಜವಾಬ್ದಾರಿ ಮರೆತು ಭಾರೀ ಭ್ರಷ್ಟಾಚಾರ ನಡೆಸುತ್ತಿತ್ತು. ಶಿಫ್ಟಿಂಗ್ ದಂಧೆ ಮೂಲಕ ರೋಗಿಗಳಿಗೆ ಕೊಡಬಾರದ ಹಿಂಸೆ ಕೊಡ್ತಿತ್ತು. ಈ ದಂಧೆಯನ್ನ ಕವರ್ ಸ್ಟೋರಿ ತಂಡ ಚೇಸ್ ಮಾಡಿ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲು ಮಾಡಿತ್ತು. ಅಷ್ಟೇ ಅಲ್ಲ, ಆಂಬ್ಯುಲೆನ್ಸ್ನ ಕಳಪೆ ನಿರ್ವಹಣೆಯ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಸಾಹಸ ಮಾಡಿ ಕದ್ದು ಮುಚ್ಕೊಂಡು ನಾವು 108 ಆಂಬ್ಯುಲೆನ್ಸ್ ಒಳಗೆ ಬಂದಿದ್ದೀವಿ. ಇದರ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡೋಣ, ಅವಲೋಕಿಸೋಣ. ಫಸ್ಟ್ ನಾವು ಇದು ಪೇಷಂಟ್ಗಳನ್ನು ತಗೊಂಡು ಹೋಗುವಂಥ ಇದೊಂದು ಸ್ಟ್ರೆಚರ್, ಫಸ್ಟ್ ಇದನ್ನೇ ನೋಡ್ಕೊಳ್ಳೋಣ. ಇದಕ್ಕೆ ಕಾಲು ಇರೋದು ಇದೇ ಇಲ್ಲ ನೋಡಿ, ಟಯರೇ ಕಿತ್ತು ಬಂದಿದೆ ನೋಡಿ. ಆಮೇಲೆ ಮೇಯ್ನಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಆದಾಗ ಮೊದಲು ಆಕ್ಸಿಜನ್ ಕೊಡಬೇಕು. ಆದರೆ ಈ ಮೀಟರೇ ಸರಿ ಇಲ್ಲ, ಎಲ್ಲ ಹಾಳಾಗಿ ಹೋಗಿದೆ ಇದು. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡ ಆರೋಗ್ಯ ಸಚಿವರು ಜೀವಿಕೆ ಸಂಸ್ಥೆಯ ಅಧಿಕಾರಕ್ಕೆ ಕತ್ತರಿ ಪ್ರಯೋಗ ಮಾಡಿದ್ದಾರೆ. ಜೀವಿಕೆಯ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಲ್ಲದೆ 108 ಆಂಬ್ಯುಲೆನ್ಸ್ಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವಹಿಸುವುದಾಗಿ ಘೋಷಿಸಿದ್ದಾರೆ. ವೆಹಿಕಲ್ ಮೇಂಟೆನೆನ್ಸ್ ಬಗ್ಗೆ ಮತ್ತು ಆ ಡ್ರಗ್ಸು ಇನ್ನೊಂದು ಎಕ್ವಿಪ್ಮೆಂಟ್ಸ್ ಏನು ಕೊಡ್ತೇವೆ ಅದರ ವಿಚಾರದಲ್ಲಿ ಪಾಪ ಅವ್ರು ಹೇಳಿದ್ರು ಕೆಲವು ಸಲ ಸರಿ ಇರೋದಿಲ್ಲ, ನಾವು ಹೇಳಿದ್ರೆ ಅವ್ರು ಕೇಳೋದಿಲ್ಲ ಅಂದರು. ಬಟ್ ಅಲ್ಲಿ ನಮ್ಮದು ಲೋಪ ಆಗಿತ್ತು, ಸರ್ಕಾರದ ಲೋಪ ಆಗಿತ್ತು. ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾರು ಇರ್ತಾರೆ ಅವರು ಕ್ಷಣಕ್ಕೆ ಅವರು ತಾಲೂಕು ಆರೋಗ್ಯಾಧಿಕಾರಿಗಳು ಈ ವೆಹಿಕಲ್ ಕಂಡೀಷನ್ಸನ್ನು ಸೂಪರ್ವೈಸ್ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಯಾ, ಡ್ರಗ್ಸು ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತ ನೋಡಿ ನಮಗೆ ವರದಿ ಮಾಡೋದು. ದುರಾದೃಷ್ಟವಶಾತ್ ಇಲ್ಲಿವರೆಗೂ ಒಬ್ಬ ಅಧಿಕಾರಿನೂ ಮಾಡಿಲ್ಲ. ಸರ್ಕಾರದ ಲೋಪಗಳನ್ನು ಮೀಡಿಯಾದವ್ರ ಮುಂದೆ ಮಾತಾಡುವಾಗ ಮುಚ್ಚಿಟ್ಕೊಳ್ಳೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಕವರ್ ಸ್ಟೋರಿ ವರದಿ ಪ್ರಸಾರವಾಗುತ್ತಿದ್ದಂತೆ ತಾವು ನೀಡಿರೋ ಭರವಸೆಯನ್ನ ಸಚಿವರು ಈಡೇರಿಸುವ ಮೂಲಕ ತಮ್ಮ ಮಾತು ಉಳಿಸಿಕೊಂಡಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಗೆ ಸಿಕ್ಕ ದೊಡ್ಡ ಜಯ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವೀರೇಂದ್ರ ಉಪ್ಪುಂದ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್. ಇದರ ಸಂಪೂರ್ಣ ರಹಸ್ಯ ಕಾರ್ಯಾಚರಣೆ ಹೇಗಾಯಿತು ಅನ್ನೋದನ್ನ ನಾವೀಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜೊತೆಗೆ ಸರ್ಕಾರ ಕೂಡ ಈ ಕುರಿತಾಗಿ ಸ್ಪಂದಿಸಿ ಕ್ರಮ ತೆಗೆದುಕೊಳ್ತೀವಿ, ಸರಿಯಾದಂತಹ ಮೇಲ್ವಿಚಾರಣೆ ನಡೆಸ್ತೀವಿ ಅನ್ನುವ ನಂಬಿಕೆಯನ್ನೇನೋ ನೀಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ದಾವಣಗೆರೆಯಿಂದ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಆದಂತಹ ಸವಿತಾ ಜಾಯ್ನ್ ಆಗ್ತಾ ಇದ್ದಾರೆ. ಸವಿತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಎಸ್ ಸವಿತಾ, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಅದಕ್ಕೂ ಮುಂಚೆ ನಾನು ಮೊದಲಿಗೆ ವಿಜಯಲಕ್ಷ್ಮಿ ಅವರಿಂದಲೇ ಚರ್ಚೆಯನ್ನು ಆರಂಭಿಸ್ತೀನಿ. ವಿಜಯಲಕ್ಷ್ಮಿ ಅವರೇ,
108 ಜೀವರಕ್ಷಕ ಅಂತಲೇ ಕರೆಯಲಾಗುತ್ತೆ. ಅಂದ್ರೆ ಯಾರು ಕೈ ಕೊಟ್ಟರು ಕೂಡ 108 ಆಂಬ್ಯುಲೆನ್ಸ್ ಕೈ ಕೊಡೋದಿಲ್ಲ, ಬಂದು ನಮ್ಮ ಮನೆಯವರ ಜೀವ ಕಾಪಾಡುತ್ತೆ, ನಮ್ಮ ಜೀವ ಕಾಪಾಡುತ್ತೆ ಅನ್ನುವಂತಹ ನಂಬಿಕೆ. ಆದರೆ ನಾವು ನೋಡಿದ ದೃಶ್ಯದಲ್ಲಿ, ನೀವು ನಡೆಸಿರೋ ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ಯಾವ ನಂಬಿಕೆನೂ ಉಳಿಸ್ಕೊಂಡಿಲ್ಲ ಅಂತ. ಭಾವನೆ ಏನಂದರೆ 108 ಇವಾಗಲೂ ಕೂಡ ಗ್ರಾಮೀಣ ಭಾಗದಲ್ಲಾಗಲಿ ಅಥವಾ ನಗರ ಹೊರವಲಯಗಳಲ್ಲಿ ಅದು ಜೀವರಕ್ಷಕವಾಗಿ ಅಂತಲೇ ನಂಬಿಕೆ ಇದೆ, ಆ ಕೆಲಸನ ಮಾಡ್ತಾ ಇದೆ. ಅದೊಂದು ಒಳ್ಳೆ ಕಾನ್ಸೆಪ್ಟು ಕೂಡ. ಎಲ್ಲಿ ಎಷ್ಟೋ ಜನ ಒಂದು ಆ್ಯಂಬುಲೆನ್ಸ್ ಸೇವೆ ಇಲ್ಲದೆ ಸಾಯ್ತಿದ್ರು, ಅವರಿಗೆ ತುರ್ತು ವ್ಯವಸ್ಥೆ ಸಿಗದೆ. ಬಟ್ ಇದೊಂದು ಒಳ್ಳೆ ಸಂಜೀವಿನಿ ಥರ ಬಂದು ಕೆಲಸ ಮಾಡುವಂಥದ್ದು. ಆದರೆ ಇದು ನಮ್ಮ 2ನೇ ರಹಸ್ಯ ಕಾರ್ಯಾಚರಣೆ, ಆಪರೇಷನ್ 108 ಭಾಗ 2 ಅಂತಲೇ ಹೇಳ್ಬೋದು. ಈ ಹಿಂದೆ ಒಮ್ಮೆ ಮಾಡಿದ್ವಿ. ಏನಂದರೆ ಯಾವ ರೀತಿ 108ನ ಸಿಬ್ಬಂದಿಗಳಾಗಲಿ ಅಥವಾ ಜೀವಿಕೆ ಸಂಸ್ಥೆಯವರು ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ತೊಗೊಂಡು ಹೋಗಿ ಅಲ್ಲಿ ಯಾವ ರೀತಿ ಕಮಿಷನ್ ದಂಧೆ ಮಾಡ್ತಿದ್ದೀರೋ ಅನ್ನುವಂಥದ್ದನ್ನು ನಾವು ವರದಿನ ಪ್ರಸಾರ ಮಾಡಿದ್ವಿ. ಇದು ಒಂದು ಉಲ್ಟಾ ಸ್ಟೋರಿ ಅಂತ ಹೇಳ್ಬೋದು. ಹೆಂಗಂದರೆ ಇಲ್ಲಿ ಸಿಬ್ಬಂದಿಗಳಿಂದ ಏನೂ ತೊಂದರೆ ಆಗ್ತಿಲ್ಲ, ಅಥವಾ ಅಲ್ಲಿ ದುಡಿತಿರುವಂಥ ಏನು ಡ್ರೈವರ್ಗಳಾಗಲಿ ನರ್ಸ್ಗಳಾಗಲಿ ಅವರು ಪರಿಪೂರ್ಣವಾಗಿ ತೊಡಗಿಸ್ಕೊಂಡ್ರು ಕೂಡ ಈ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವಂಥ ಜೀವಿಕೆ ಸಂಸ್ಥೆ ಏನಿದೆ, ಸರ್ಕಾರದಿಂದ ನಾವು ಈ ಆ್ಯಂಬುಲೆನ್ಸ್ ಸೇವೆಯನ್ನು ನಾವು ನಿರ್ವಹಣೆ ಮಾಡ್ತೀವಿ, ನಾವು ಸರಿಯಾಗಿ ವ್ಯವಸ್ಥೆ ಕೊಡ್ತೀವಿ, ನಾವು ಸೇವೆ ಮಾಡ್ತೀವಿ ಅಂತ ಸೇವೆ ಹೆಸರು ಮುಖವಾಡ ಹಾಕ್ಕೊಂಡು ಬಂದಿರುವಂಥ ಜೀವಿಕೆ ಸಂಸ್ಥೆ ಇವತ್ತು ಎಲ್ಲ ಸಿಬ್ಬಂದಿಗಳ ದಾರಿ ತಪ್ಪಿಸಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ತಪ್ಪಿಸಿ, ಅಷ್ಟೇ ಅಲ್ಲ ರೋಗಿಗಳಿಗೂ ಕೂಡ ಮೋಸ ಮಾಡ್ತಿರುವಂಥ ಅಂಶ ನಮ್ಗೆ ಗೊತ್ತಾಯಿತು. ರೋಗಿಗಳಿಂದಲೇ ಸಾಕಷ್ಟು ನಮಗೆ ಕಂಪ್ಲೇಂಟ್ಸ್ಗಳು ಬಂದವು. ಮೇನ್ ಕಂಪ್ಲೇಂಟ್ಸ್ ಏನು ಬಂದಿದೆ ಅಂದರೆ, ಒಂದು ರೋಗಿ, ಈಗ ಉದಾಹರಣೆಗೆ ಮಾಗಡಿಯಿಂದ ಒಂದು ರೋಗಿನ ಶಿಫ್ಟ್ ಮಾಡಬೇಕು, ರೋಗಿಗೆ ಜೋರು ಹುಷಾರಿಲ್ಲ ಅಂತಂದರೆ ವಿಕ್ಟೋರಿಯಾ ಹಾಸ್ಪಿಟಲಿಗೆ ತೊಗೊಂಡು ಬರಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ, ಮಾಗಡಿಯಿಂದ ತಾವರೆಕೆರೆ ತನಕ ತರ್ತಾರೆ, ಅಲ್ಲಿಂದ ಒಂದು ಆ್ಯಂಬುಲೆನ್ಸನ್ನು ಚೇಂಜ್ ಮಾಡ್ತಾರೆ, ಅಲ್ಲಿಂದ ನೈಸ್ ರೋಡ್ ತನಕ ತೊಗೊಂಡು ಬಂದುಬಿಡ್ತಾರೆ, ಅಲ್ಲಿ ಮತ್ತೊಂದು ಆ್ಯಂಬುಲೆನ್ಸ್ ಚೇಂಜ್ ಮಾಡ್ತಾರೆ, ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಮತ್ತೆ ವಿಕ್ಟೋರಿಯಾಗೆ ತೊಗೊಂಡು ಬರ್ತಾರೆ. ಅಂದರೆ ಒಂದು ರೋಗಿನ 2, 3, 4, 5 ಶಿಫ್ಟಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಬಂದಿದ್ದರಿಂದ ನಾನು ಕೇಳಿದೆ, ಇದು ಸರ್ಕಾರದಲ್ಲಿ ಹಂಗೇನಾದ್ರು ನಿಯಮ ಇದೆಯಾ, ಹಂಗೇನಾದರೂ ಶಿಫ್ಟ್ ಮಾಡ್ಕೊಂಡು ಬರೋ ಇಲ್ಲ ಅಂತ ನಿಯಮ ಇಲ್ಲ ಅಂತಂದರು. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಿದ್ದಾರೆ? ಹಾಗಾದ್ರೆ ತನಿಖೆ ಆಗಲೇಬೇಕು. ಯಾಕೆ ನೋಡಿ, ಒಂದು ಸೀರಿಯಸ್ ಆದ ರೋಗಿನ ಒಂದು ಆಸ್ಪತ್ರೆಯಿಂದ ಆ್ಯಂಬುಲೆನ್ಸ್ ಶಿಫ್ಟ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ. ಆದರೆ ಒಬ್ಬ ರೋಗಿನ ಒಂದು ಹೆರಿಗೆ ಹಾಸ್ಪಿಟಲ್ ಒಳಗೆ ಆಯಿತು ಅಂತೆ, ಆಂಬ್ಯುಲೆನ್ಸ್ ಒಳಗೆ ಆಗ್ಬಿಡ್ತಂತೆ, ಶಿಫ್ಟಿಂಗ್ ವೇಳೆ ಆಗಿರೋದ್ರಿಂದ. ಸೊ ಇಂಥದ್ದೆಲ್ಲ ಆಗ್ತಿದೆ ಅನ್ನೋ ರೋಗಿಗಳಿಂದ ಬಂದಂಥ ದೂರುಗಳನ್ನು ನಾವು ಗಮನಿಸಿದಾಗ ಇದು ತುಂಬಾ ಸೀರಿಯಸ್ ಮ್ಯಾಟ್ರ್ ಅಂತ ಅನಿಸಿ ನಾವು ಇದನ್ನು ಚೇಂಜ್ ಮಾಡಿ ನಾವು ಹಿಡಿಲೇಬೇಕು ಅಂತ ಹೇಳ್ಕೊಂಡು ನಾವು ಈ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಬಯಲು ಹೌದು, ಸಾಕ್ಷಿ ಸಮೇತವಾಗಿ ನಮ್ಮದೇ ಪರಿಚಯಸ್ಥ ರೋಗಿನ ನಾವು ಅಲ್ಲಿ ಒಳಗೆ ಹಾಕಿದ್ರೆ ಅವರನ್ನೇ ಆ್ಯಂಬುಲೆನ್ಸ್ ಟು ಆ್ಯಂಬುಲೆನ್ಸ್ ಶಿಫ್ಟ್ ಮಾಡಿದ್ರು. ಆಯಿತಾ, ಅದು ನಾವು ಬರೀ ಅದೇ ಒಂದು ದಂಧೆ ಅಂತ ನಾವು ಒಳಗೆ ಹೋದರೆ, ಆ್ಯಂಬುಲೆನ್ಸ್ ಒಳಗೆ ನುಗ್ಗಿದ್ರೆ ನಮ್ಮ ರೋಗಿ ನೀರು ಅಂತ ಬಡ್ದಾಡ್ಕೊಂಡ್ರೆ ನೀರೂ ಕೊಟ್ಟಿಲ್ಲ, ನೀರೇ ಇಲ್ಲ ಅಂತೆ. ಪಾಪ ಅವ್ರ ಸಿಬ್ಬಂದಿ ಅಂತಿದ್ದಾರೆ, ಮೇಡಮ್ ನಮಗೇನೇ ಕುಡಿಯೋಕ್ಕೆ ನೀರಿಲ್ಲ, ಇನ್ನು ನಾವು ರೋಗಿಗೆ ಎಲ್ಲಿಂದ ಕೊಡಲಿ ಅಂತಿದ್ದಾರೆ. ಆಕ್ಸಿಜನ್, ಅವನಿಗೆ ಎದೆ ನೋವಾಗ್ತಿದೆ, ಆಕ್ಸಿಜನ್ ಮಾಸ್ಕ್ ಇಡೋಣ ಅಂದರೆ ಆಕ್ಸಿಜನ್ ಮಾಸ್ಕು ಕೂಡ ಲೀಕ್ ಆಗ್ತಿದೆ. ಆವಾಗ ನಮ್ಗನ್ನಿಸ್ತು, ಇದು ಏನಾಗ್ತಿದೆ? ಸರ್ಕಾರ ಕೋಟ್ಯಾಂತರ ರೂಪಾಯಿ ಜನರ ಸೇವೆಗಾಗಿ ಜನರ ತೆರಿಗೆ ಹಣವನ್ನು ಈ ಆ್ಯಂಬುಲೆನ್ಸ್ ಸೇವೆ ಕೊಡ್ತಿದ್ದಾರೆ, ಹಾಗಾದರೆ ಎಲ್ಲಿ ಹೋಗ್ತಿದೆ? ಈ ಬಗ್ಗೆ ನಾವು ತನಿಖೆ ಮಾಡ್ತಿದ್ದಾಗ ಇಲ್ಲೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಇದೆ, ಹಗರಣದ ಕೂಪವಿದೆ ಅಂತ ಗೊತ್ತಾಗ್ಬಿಡ್ತು. ಅಲ್ಲಿ ಮೆಡಿಸಿನ್ ಇಲ್ಲ, ಕೈ ತೊಳ್ಕೊಳ್ಳೋದಕ್ಕೆ ಸರಿಯಾದ ಜಾಗ ಇಲ್ಲ, ಬಹುಶಃ ನಾವು ಮುಟ್ಟೋದಕ್ಕೂ ಇಷ್ಟಪಡದಂತಹ ಸನ್ನಿವೇಶ ಇತ್ತು. ಅಲ್ಲ, ಅದನ್ನ ನೀವು ನಿಮ್ಮ ಸಿಬ್ಬಂದಿಗಳಿಂದ ಇವಾಗ ಕೇಳಬೇಕಾಗಿದೆ. ಸೊ ಶ್ರೀಧರ್ ಅವರೇ, ಒಟ್ಟಾರೆ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ದೃಶ್ಯಗಳನ್ನ ನೋಡಿದಾಗ ನಿಜಕ್ಕೂ ಅನ್ಸಿದ್ದು, ನಾವು ಸಾಮಾನ್ಯ ದಿನಗಳಲ್ಲಿ ಮುಟ್ಟೋದಕ್ಕೂ ಸಾಧ್ಯ ಆಗದೆ ಇರುವಂತಹ ಸ್ಥಿತಿ ಇದೆ 108 ಆಂಬ್ಯುಲೆನ್ಸ್ ಒಳಗಡೆ ಅನ್ನುವಂಥದ್ದು. ಆ ಸಿಂಕ್ ಆಗಿರ್ಲಿ, ಅವ್ಯವಸ್ಥೆಯ ಆಗರ ಅಂತ ನಮಗನ್ನಿಸ್ತಾ ಇತ್ತು. ಏನಾಗ್ತಾ ಇದೆ ಮೇಡಮ್? ಫಸ್ಟಿಂದ ಹೇಳ್ಬೇಕಂದ್ರೆ ಈ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಸುವರ್ಣ ಸರ್, ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಪರವಾಗಿ ಯಾರನ್ನೂ ಧ್ವನಿ ಎತ್ತಲಿಲ್ಲ. ಇವತ್ತಿನಲ್ಲಿ ಆಂಬುಲೆನ್ಸ್ ನಿರ್ವಹಣೆ ಹಂಗೆ ಇದ್ದೇವೆ. ನಾವು ಈಗ ಎಲ್ಲ ನಾನಾ ಥರ ಪೇಷಂಟ್ ಅಟೆಂಡ್ ಮಾಡ್ತೀವಿ, HIV ಪೇಷಂಟ್ಸ್ ಎಲ್ಲ ಅಟೆಂಡ್ ಮಾಡ್ತೀವಿ, ಎಲ್ಲ ಕಾಲು ಕಟ್ಟಾಗಿರ್ತವೆ, ಕೈ ಕಟ್ಟಾಗಿರ್ತವೆ. ಆಗ ನಮಗೆ ರೋಗ ನಿರೋಧಕ ಮದ್ದು ಕೊಡ್ಬೇಕು ಮೇಡಮ್ ಇವರು, ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಾದ ರೋಗ ಅಂಟಬಾರ್ದು ಅಂತೇಳಿ. ಇವತ್ತಿನವರೆಗೂ ನಾವು 2008ರಿಂದ ಜಾಯ್ನ್ ಆಗಿ 8 ವರ್ಷಗಳ ಕೆಲಸ ಮಾಡ್ತಿದ್ವಿ. ಫಸ್ಟ್ನೇ ಡೋಸ್ ಕೊಟ್ಟಿರೋದು ಬಿಟ್ಟರೆ ಇದುವರೆಗೂ ಆ ಡೋಸಸ್ಸೇ ಕೊಟ್ಟಿಲ್ಲ ನಮಗೆ, ಕೊಟ್ಟಿಲ್ಲ ಇದುವರೆಗೂ. ಅದ್ರ ಬಗ್ಗೆ ಯಾರು ಧ್ವನಿ ತೆಂಪ್ಲೆ ಕೇಳಿದ್ರೆ ಅವ್ರನ್ನ ನಿನ್ಗೆ ಹಾಕಬೇಕು, ನೀನು ಅಲ್ಲಿ ಇನ್ನು ಮಾಗಡಿ, ಸಪೋಸ್ ಇಲ್ಲಿ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಿದ್ದೆ, ನನ್ನ ಬೇರೆ ಕಡೆ ಹಾಕತ್ತೆ ತೆಗೆದು, ಸರ್ ಇದು ಟೈರ್ ಸರಿ ಇಲ್ಲ ಸರ್ ಗಾಡಿ ಅಂತ ಹೇಳಿದರೆ, ಹೌದಾ ನೀನು ಸರಿಯಾದ ಗಾಡಿ ಕಳಿಸ್ತೀನಿ ಅಂತೇಳಿ ಅಲ್ಲಿ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಟ್ರಾನ್ಸ್ಫರ್ ಮಾಡೋದು. ಮತ್ತು ಇವತ್ತು ಆಂಬುಲೆನ್ಸ್ ಜೀವ ರಕ್ಷಣೆ ಮಾಡೋಕ್ಕಂತ ಈ ಒಂದು 108 ಸರ್ಕಾರದಿಂದ ಘನತ್ವಯುತ ಸರ್ಕಾರ ಒಳ್ಳೆ ಯೋಜನೆ ಮಾಡಿ ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಬಿಟ್ಟಿದೆ ಮೇಡಮ್. ಇವತ್ತು ಮೈಲೇಜ್ 12 ಕೊಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ.
50 ಕಿಲೋಮೀಟ್ರಲ್ಲಿ ಗಾಡಿ ಹೊಡಿ ಅಂತ ಹೇಳ್ತಾರೆ. 50 ಕಿಲೋಮೀಟರ್ ಮೇಲೆ ನಿಮ್ಗೆ ಹೊಡಿಯೋಕೆ ಯಾರು ಪರ್ಮಿಷನ್ ಕೊಟ್ಟಾರೆ ಅಂತ ಹೇಳ್ತಾರೆ. ಪೇಷಂಟ್ ಅಟೆಂಡರ್ ಏನು ಮಾಡ್ತಾರೆ, ಅಲ್ಲಿ ಸಾಯೋ ಒಂದು ಪರಿಸ್ಥಿತಿ ಇರ್ತದೆ. ವಾಸ್ತವ್ಯದಲ್ಲಿ ಅವ್ರಿಗೇನು ಬೇರೆ ಕಾರ್ಗಳೆಲ್ಲ ಸೈಡ್ ಹಾಕೊಂಡು ಹೋಗ್ತೀನಿ, ನಾನು ಆಂಬುಲೆನ್ಸ್ ಓಡ್ಸಕ್ಕೆ ಬಂದು ಏನು ಓಡ್ಸಕ್ಕೆ ಬಂದು ಅಂತ ನಮಗೆ ಹೊಡೆದಿರೋ ಘಟನೆಗಳು ನಡೆದಿದೆ. ಇಂಥ ದಬ್ಬಾಳಿಕೆ ಈ ಸಂಸ್ಥೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಕೇಳ್ತಾರೋ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು, ನೀನು ಮೈಲೇಜ್ ಕೊಟ್ಟಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡೋದು. ಮತ್ತೆ ಎನ್ಕ್ವೈರಿ ಅಂತ ಆಫೀಸರ್ ಒಬ್ಬರು ಕುಂದಿರ್ತಾರೆ. ನಮ್ಮ GVKMR ಸಂಸ್ಥೆಯಲ್ಲಿ ಒಬ್ಬ ಲಾಯರ್ ಇರ್ತಾರೆ, ಎನ್ಕ್ವೈರಿ ಮಾಡೋಕ್ಕೆ. ಅವ್ರಿಗೆ ಕನ್ನಡನೇ ಬರಲ್ಲ. ಈಗ ನಾವು ಡ್ರೈವರ್ ಪೋಸ್ಟಲ್ಲಿ SLC ಬೇಸಿಕ್ ಮೇಲೆ ಬಂದಿದ್ವಿ, ಸ್ಟಾಫ್ ನರ್ಸ್ಗೇನೋ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಮಾಡೋದು. ನಮಗೆ ಡ್ರೈವರ್ಗಳಿಗೆ ಏನು ಅರ್ಥ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಅಂತಲೂ ಗೊತ್ತಾಗಲ್ಲ ನಮಗೆ. ಸುಮ್ಮನೆ ಸೈನ್ ಹಾಕ್ಸ್ಕೊಂತಾರೆ, ನಿಂದು ಟರ್ಮಿನೇಷನ್ ಲೆಟ್ರ್ ಮನೆಗೆ ಬಂದೈತೆ, ನೀನು ಸೆಟಲ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಕನ್ನಡನೇ ಬರ್ದಿದ್ದಂಥ ಅಧಿಕಾರಿನ ಕುಂದಿರಿಸಿ ನಾನು ಎನ್ಕ್ವೈರಿ ಮಾಡ್ತಾನೆ, ನಾನು ಅಲ್ಲಿ ಆಳಲ್ಲಿ ತೋರ್ಕೊಬೇಕು. ಆದರೆ ನಾವು ಸರ್ಕಾರದ ಗಮನಕ್ಕೆ ತಂದಾಗ ನಮ್ಮ ಗಂತವ್ಯ ಆರೋಗ್ಯ ಸಚಿವರು ನಿನ್ನೆ ಕರೆದು ಸಂಪೂರ್ಣವಾಗಿ ಅವರು ಬೆಂಬಲ ಕೊಟ್ಟು ಇಲ್ಲಿ ಏನು ತೊಂದರೆ ಆಗಿದೆ, ತೊಡಕಾಗಿದೆ ಎಲ್ಲ ನಮ್ಗೆ ಗಮನಕ್ಕೆ ತಂದಾಗ ಅವ್ರು ತಿಳಿಸಿ ಹೇಳಿದಾಗ, ಮತ್ತು ಸರ್ಕಾರದಿಂದ ಮೇಡಮ್ ಒಂದು AVLT ಮಿಷಿನ್ ಅಂತ ಅಳವಡಿಕೆ ಮಾಡಿದ್ರು 2010ರಲ್ಲಿ. ಏನಂದ್ರೆ ಈ ಆಂಬುಲೆನ್ಸು ಎಲ್ಲಿತ್ತು ಏನು ಗೊತ್ತಾಗಲ್ಲ, ಮತ್ತು ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ. ಅದು ಸುಮಾರು 50,000 ರಿಂದ 60,000 ಒಂದು ಮಿಷಿನ್ ಮೇಡಮ್, ಒಂದು ಗಾಡಿಗೆ. 517 ಆಂಬುಲೆನ್ಸ್ ಇದ್ವು ಅವತ್ತು. 518 ಅದು AVLT ಅಂತ ಮೇಡಮ್, ಅಡ್ವಾನ್ಸ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು, ಅಂದರೆ ಅದು ಟ್ರ್ಯಾಕ್ ಮಾಡೋದು ವೆಹಿಕಲ್ ಎಲ್ಲಿದೆ ಅಂತೇಳಿ. ಇವತ್ತಿಗೂ ಒಂದು 517 ಆಂಬುಲೆನ್ಸ್, ಒಂದು ಆಂಬುಲೆನ್ಸಲ್ಲಿ ಆ ಮಿಷಿನ್ಸ್ ಇಲ್ಲ. ಕೋಟಿಗಟ್ಟಲೆ ಅಮೌಂಟ್ ಸರ್ಕಾರ ಬಿಡುಗಡೆ ಮಾಡಿದೆ, ಒಂದು ಆಂಬುಲೆನ್ಸಲ್ಲಿ ಇಲ್ಲ. ಇವತ್ತು ಎಲ್ಲರೂ ಚೆಕ್ ಮಾಡಿ ಮೇಡಮ್, ಕೇಳಿ. ಅವ್ರು ಸರ್ಕಾರದಿಂದ ಕಾಪಿನೂ ಕೊಟ್ಟಿದ್ದಾರೆ. 50,000 ರಿಂದ 60,000 ಇದೆ ಮೇಡಮ್ ಮಿಷಿನ್, ಒಂದು ಕಾಲು AVLT ಮಿಷಿನ್, ವೆಹಿಕಲ್ ಅಡ್ವಾನ್ಸ್ ಟ್ರ್ಯಾಕರ್ ಅಂತೇಳಿ. ಇವತ್ತವರೆಗೂ ಒಂದು ಗಾಡಿಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲೋತ್ತು ಮತ್ತೆ ಮಿಷಿನ್ಸ್ ಬಂದವು ಕೋಟ್ಯಾಂತರ ರೂಪಾಯಿ